ನಮಸ್ಕಾರ ವೀಕ್ಷಕರೇ, ಗಾದೆ ಮಾತುಗಳ ಸರಣಿಗೆ ಸ್ವಾಗತ. ಇಂದಿನ ಗಾದೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಒಂದು ಪಟ್ಟಣದಲ್ಲಿ ರವಿ ಎಂಬ ಯುವಕನಿದ್ದ. ಅವನಿಗೆ ಮಧ್ಯಮ ಆದಾಯದ ಕೆಲಸವಿತ್ತು. ಆದರೆ ಅವನು ತನ್ನ ಆದಾಯಕ್ಕೆ ತಕ್ಕಂತೆ ಬದುಕುವ ಬದಲು ಇತರರನ್ನ ನೋಡಿ ಅತಿಯಾಗಿ ಆಸೆ ಬೆಳೆಸ್ಕೊತಿದ್ದ. ದುಬಾರಿ ಮೊಬೈಲ್, ಹೊಸ ಬೈಕ್, ದೊಡ್ಡ ಮನೆ ಎಲ್ಲವೂ ತಕ್ಷಣ ಬೇಕೆಂದು ಸಾಲ ಮಾಡ್ತಿದ್ದ. ಮೊದಲು ಎಲ್ಲವೂ ಚೆನ್ನಾಗೇ ಇತ್ತು. ಆದರೆ ತಿಂಗಳುಗಳು ಕಳೆದಂತೆ ಸಾಲದ ಬಡ್ಡಿ ಹೆಚ್ಚಾಗ್ತಾ ಹೋಯಿತು. ಸಂಬಳ ಸಾಲ ತೀರ್ಸೋಕೆನೇ ಸಾಕಾಗ್ತಿರ್ಲಿಲ್ಲ. ಮಾನಸಿಕ ಒತ್ತಡ ಹೆಚ್ಚಾಗಿ ದಿನನಿತ್ಯದ ಜೀವನವೇ ಕಷ್ಟವಾಗೋಯ್ತು. ಅದೇ ವೇಳೆ ರವಿಯ ಸ್ನೇಹಿತ ಮೋಹನ್ ಒಬ್ಬ ಇದ್ದ. ಅವನು ಬಹಳ ಸರಳವಾಗಿ ಬದುಕ್ತಾ ಇದ್ದ. ತನ್ನ ಆದಾಯಕ್ಕೆ ತಕ್ಕಂತೆ ಖರ್ಚು ಮಾಡಿ ಸ್ವಲ್ಪವಾಗಿ ಉಳಿಸ್ತಿದ್ದ. ಅವನದು ಬಹಳ ಶಾಂತ ಜೀವನವಾಗಿತ್ತು. ಒಂದು ದಿನ ರವಿ ವಿಚಾರ ಮಾಡಿದ, ನನಗೆ ಇಷ್ಟೊಂದು ಸಂಬಳ ಇದ್ದರೂ ಮನಸ್ಸಿಗೆ ಶಾಂತಿ ಇಲ್ಲ, ಎಷ್ಟೊಂದು ಗಲಿಬಿಲಿ ಇದೆ. ಆದರೆ ಆತ ನನಗಿಂತ ಕಡಿಮೆ ದುಡಿದರೂ ಎಷ್ಟು ಸುಂದರವಾಗಿ ಜೀವನವನ್ನ ನಡೆಸ್ತಿದ್ದಾನೆ ಅನ್ಕೊಂಡು ಮೋಹನ್ನ ಬಳಿ ಕೇಳಿದ. ಮೋಹನ್ ನಗುತ್ತಲೇ ಹೇಳಿದ, ನಮ್ಮ ಹಾಸಿಗೆ ಎಷ್ಟು ದೊಡ್ಡದೋ ಅಷ್ಟರಲ್ಲೇ ಕಾಲು ಚಾಚಬೇಕು. ಅದಕ್ಕಿಂತ ಹೆಚ್ಚು ಚಾಚಿದರೆ ನೋವು ಖಚಿತ. ಅಂದಿನಿಂದ ರವಿ ತನ್ನ ಖರ್ಚನ್ನ ನಿಯಂತ್ರಿಸಿ ತನ್ನ ಪರಿಸ್ಥಿತಿಗೆ ತಕ್ಕಂತೆ ಬದುಕಲು ಶುರು ಮಾಡಿದ. ನಿಧಾನವಾಗಿ ಅವನ ಜೀವನ ಮತ್ತೆ ಸರಿಯಾದ ದಾರಿಯಲ್ಲಿ ಬಂತು. ನೋಡಿದ್ರಲ್ಲ ಮಕ್ಕಳೇ, ಈ ಕಥೆಯಿಂದ ನಾವು ತಿಳಿಯೋದೇನಪ್ಪ ಅಂದರೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಅತಿ ಆಸೆ ಬಿಟ್ಟು ನಮ್ಮ ಸಾಮರ್ಥ್ಯ ಮತ್ತು ಪರಿಸ್ಥಿತಿಗೆ ತಕ್ಕಂತೆ ಬದುಕಿದರೆ ಶಾಂತಿ ಮತ್ತು ಸ್ಥಿರತೆ ದೊರೆಯುತ್ತದೆ. ಮುಂದಿನ ಕಥೆಯಲ್ಲಿ ಮತ್ತೆ ಸಿಗೋಣ ಮಕ್ಕಳ. ಬಾಯ್ ಬಾಯ್.